ನಾನು 1984-85 ಇದನ್ನ ಕಳಿಸುವಂತದರಲ್ಲಿ ಪ್ರೋಸೆಸ್ ಅಲ್ಲಿ ಭಾಗಿಯಾಗಿದ್ದೇನೆ. ಬಹಳಷ್ಟು ಜನರಿಗೆ ಯಾರಿಗೂ ಗೊತ್ತಿಲ್ಲ ಇದು. ನಾನು ರಾಮಕೃಷ್ಣ ಹೆಗಡೆ ಅವರು ಸುಮಾರು 17 ತಿಂಗಳು 20 ದಿವಸಗಳ ಕಾಲ ಒಂದೇ ಜೈಲಲ್ಲಿ, ನಾನು ಇನ್ನ 18 ಆಗಿರ್ಲಿಲ್ಲ ನಾನು ಜೈಲ್ಗೆ ಹೋದಾಗ, ಎಮರ್ಜೆನ್ಸಿನಲ್ಲಿ. ನನ್ನ ಜೈಲು ಮೇಟ್ಸು ರಾಮಕೃಷ್ಣ ಹೆಗಡೆ, ದೇವೇಗೌಡ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧುದಂಡವತೆ, ಶ್ಯಾಮ್ ನಂದನ್ ಮಿಶ್ರಾ, ಮೈಕೇಲ್ ಫರ್ನಾಂಡಿಸ್, ಲಾರೆನ್ಸ್ ಫರ್ನಾಂಡಿಸ್, PGR ಸಿಂಧ್ಯಾ, ಈ ತರದವರೆಲ್ಲ ನನ್ನ ಜೈಲ್ ಮೇಟ್ಸು. ದತ್ತಾತ್ರೇಯ ಹೊಸಬಾಳೆ ಅನ್ನೋ ಪಕ್ಕದ ಬೆಡ್ ನಂದು, ಒಂದ್ ಕಡೆ ಸಿಂಧ್ಯಾ, ಇನ್ನೊಂದ್ ಕಡೆ ದತ್ತಾತ್ರೇಯ ಹೊಸಬಾಳೆ. 84-85 ಒಂದು ನನ್ನ, ಆಗ ನನ್ನ ಇನ್ನ ಮಾವ ಆಗಿರ್ಲಿಲ್ಲ, ವೀರಣ್ಣ, ನನ್ನ ಹೆಂಡತಿ ಮಂಜುಳಾ, ಡಾಕ್ಟರ್ ಮಂಜುಳಾ, ವೀರಣ್ಣ ಅವರಿಗೆ NAYAK ಇರಲಿಲ್ಲ, NAYAK ಮಾತ್ರ ಇತ್ತು. ನಾಯಕ್ 1975 ಏರಿಯಾ ರಿಸ್ಟ್ರಿಕ್ಷನಲ್ ರಿಮೂವಲ್ ಆಕ್ಟ್ ಬಂದ ಮೇಲೆ ನಾವು ಬೆಳಗಾಂ ಬಿಟ್ಟು ಎಲ್ಲ ರಾಜ್ಯದ ಬೆಳಗಾಂ ಸೇರಿದಂತೆ ಎಲ್ಲಾ ಕಡೆನೂ NAYAK ST ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಶುರು ಮಾಡಿದ್ವಿ. ಕೆಲವರಿಗೆ ನಮ್ದೊಂಥರ ನಾವ್ಯಾರು ಬರ್ಕೊಳ್ಳಲ್ಲ, ಮೇಷ್ಟ್ರುಗಳು ಬರ್ದಿರೋಂಥದ್ದು. ಕೆಲವರು NAIK ಬರೆದ್ರು, ಕೆಲವರು NAYAK ಬರೆದ್ರು, ಕೆಲವರು NAYAK ಬರೆದ್ರು, ಕೆಲವರು ವಾಲ್ಮೀಕಿ ಅಂತ ಬರೆದ್ರು, ಕೆಲವರು ಪಾಳೆಗಾರ ಅಂತ ಬರೆದ್ರು, ಕೆಲವರು ಬೇಡ್ರು ಅಂತ ಬರೆದ್ರು. ಸೊ ಹಾಗಾಗಿ ಒಂದು ಕಡೆ ವೀರಣ್ಣನ ಮಕ್ಕಳಿಗೆ ನೋಟಿಸು, ಇನ್ನೊಂದು ಕಡೆ ನಮ್ಮ ಸಮಾಜದ ಮೊದಲನೇ ಮಂತ್ರಿ ಭೀಮಪ್ಪ ನಾಯಕರ ಮಗಳಿಗೆ ಸೌಭಾಗ್ಯಲತಾಗೆ ನೋಟಿಸು, ವಿಜಯ್ ವಿಕ್ರಮ್ ಅಂತ ಹೇಳಿ ಜಾಯಿಂಟ್ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ ಇದ್ರು, ಅವರಿಗೆ ನೋಟಿಸು. ಈ ರೀತಿ ಅನೇಕರಿಗೆ ಕೊಟ್ಟಂತ ಸಮಯದಲ್ಲಿ ಸ್ವಾಮಿ ಸ್ಪೆಲ್ಲಿಂಗ್ ಜಾತಿ ಮಾಡಬೇಡಿ, ನಮ್ಮ ಸಿನಾನಸ್ ನೇಮ್ಸ್ ಅನ್ನ ರೆಕಮೆಂಡ್ ಮಾಡಿ ಅಂತ ಹೇಳಿದಾಗ, ನಾನು ನಮ್ಮ ಮಾವ ಇಬ್ರು VL ಪಾಟೀಲ್ ರಾಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಬೆಳಗಾಂನವರು, ಅವರು 5 ಸಿನಾನಸ್ ನೇಮ್ಸ್ ಅನ್ನ ಒಂದ್ಸಾರಿ ರೆಕಮೆಂಡ್ ಮಾಡಿದ್ರು. ಹಾಗೆ ಅವ್ರು ಕೇಳಿದ್ರು, ನೋಡಪ್ಪ ನಿಮ್ದು ಬೆಳಗಾಂ ಮಾತ್ರ ಸೀಮಿತ, ಕುರುಬರು ಬೀದರಲ್ಲಿ, ಗುಲ್ಬರ್ಗಾದಲ್ಲಿ, ಕೂರ್ಗಲ್ಲಿ, ಮೈಸೂರು ಜಿಲ್ಲೆನಲ್ಲಿ ಕಾಡು ಕುರುಬ, ಜೇನು ಕುರುಬ, ಬೆಟ್ಟದ ಕುರುಬ, ಗೊಂಡ, ರಾಜಗೊಂಡ ಅಂತ ಇದ್ದಾರೆ, ನಮ್ದನ್ನು ಮಾಡೋಣ ಬೇಡ? ನಾ ಹೇಳಿದೆ, ನಿಮ್ದನ್ನು ಮಾಡಿ ನಮ್ದನ್ನು ಮಾಡಿಯಪ್ಪ. ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ಅದು ಅಕ್ಸೆಪ್ಟ್ ಮಾಡಿದ. 2 ರಿಜೆಕ್ಟ್ ಆಯ್ತು, ಅವ್ರು ಬಿಡ್ಬಿಟ್ರು, ನಾನು ಬಿಡ್ಲಿಲ್ಲ. ಬೆನ್ನು ಬಿಡದ ಬೇತಾಳನ ರೀತಿ ಹಿಂದೆ ಬಿದ್ದೆ. ಕೊನೆಗೆ 19 ಏಪ್ರಿಲ್ 1991 ಚಂದ್ರಶೇಖರ್ ಅವರು ಆರ್ಡಿನೆನ್ಸ್ ಮಾಡಿದಂಥದ್ದು. ಸೊ ಅದಾದ ಮೇಲೆ ಏನು ರೆಕಮೆಂಡ್ ಆಯ್ತು 5, ಅದಾದ 1 ತಿಂಗಳಿಗೆ ಮೈಸೂರಿನ ಸಂಪತ್ ಅಂತ ಹೇಳಿ ನಮ್ಮ ಸಮಾಜದವರು, ಅವರು ಮತ್ತು ಅವ್ರ ಟೀಮ್ ಬಂದ್ರೆ, ಸರ್ ಇನ್ನು 2 ಬಿಟ್ಟು ಹೋಗಿದ್ದಾರೆ, ಒಂದು ಪರಿವಾರ, ಇನ್ನೊಂದು ತಳವಾರ, ಅದನ್ನು ರೆಕಮೆಂಡ್ ಮಾಡಬೇಕು. ಸ್ಟ್ರಿಕ್ಟ್ ಸೆನ್ಸ್ ಅಲ್ಲಿ ತಳವಾರ ಈಸ್ ನಾಟ್ ಎ ಕ್ಯಾಸ್ಟ್. ತಳವಾರ ಅನ್ನುವಂಥದ್ದು ಒಂದು, ಇಟ್ ಇಸ್ ಎ ಆಫೀಸ್ ಆಫ್ ವಿಲೇಜ್. ನೀರುಗಂಟಿ, ಶಾನಭೋಗ, ತಳವಾರ, ರೆಡ್ಡಿ, ವಿಲೇಜ್ ಆಫೀಸರ್ಸ್ ಅಬಾಲಿಷನ್ ಆಕ್ಟ್ ಅಲ್ಲಿ ಇದನ್ನೆಲ್ಲೋ ಸಹ ಇದೆ. ಆದ್ರೆ ಏನಾಗಿದೆ, ಬೇರೆ ಬೇರೆ ಕಾರಣಗಳಿಂದ ಒಂದೊಂದು ಊರಿಗೆ ಒಂದು ಊರು ಬಾಗಿಲು ಕಾಯುವಂತನು ತಲವಾರ ಹಿಡ್ಕೊಂಡು, ನಮ್ಮ ಊರಿನಲ್ಲಿ ಒಂದು ರಂಗಪ್ಪ ಮತ್ತೆ ನಾರಾಯಣಪ್ಪ ಅನ್ನೋಂಥವ್ರು ಇದೆ, ಅದೊಂದು ಕುಟುಂಬ, ತಳವಾರ ಕುಟುಂಬ, ನಾಯಕರೇ, ಬಟ್ ತಳವಾರ ಕುಟುಂಬ. ಆ ಹಿನ್ನೆಲೆಯಲ್ಲಿ ಆ ರೆಕಮೆಂಡೇಶನ್ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದಾರಲ್ಲ ರಾಜ್ಯ ಸರ್ಕಾರದನ್ನ, ನಾಯಕ ಸಮಾಜದ ಪರ್ಯಾಯ ಪದ ತಳವಾರ್, ನಾಯಕ ಸಮಾಜದ ಪರ್ಯಾಯ ಪದ ತಳವಾರ್ ಅಂತ ಹೇಳಿ ಯಾರಿದ್ದಾರೆ ಅವರನ್ನ ST ಗೆ ಸೇರಿಸಬೇಕು ಅಂತ ಹೇಳಿ ರೆಕಮೆಂಡೇಶನ್ ಇರುವಂತದ್ದು. ಇನ್ಫ್ಯಾಕ್ಟ್ ಮೊನ್ನೆ ಜನವರಿನಲ್ಲೂ ಸಹ ರಾಜ್ಯ ಸರ್ಕಾರ ಕ್ಲಾರಿಫೈ ಮಾಡಿದ್ದಾರೆ. ನಾನು ಸ್ಪಷ್ಟಪಡಿಸ್ತೇನೆ, ಐ ಆಮ್ ನಾಟ್ ಎಗನೆಸ್ಟ್ ಬೆಸ್ತಾರ್, ಕೊಂಡಾರ್, ಕಬ್ಬಲಿಗ. ನಾನು ಬೇರೆಯವರಾಗೆ ಮಾಹಿತಿ ಇಲ್ಲದೆ ಅಥವಾ ಈ ಪ್ರೋಸೆಸ್ ಅಲ್ಲಿ ಭಾಗಿಯಾಗದೆ ಮಾತನಾಡೋಣ. ಇಟ್ ಇಸ್ ಎ ಓಪನ್ ಚಾಲೆಂಜ್. ಯಾರಾದ್ರೂ ಸಹ ರೆಕಮೆಂಡೇಶನ್ ಅಲ್ಲಿ ಬರೇ ತಳವಾರ ಅನ್ನೋಂತ ಯಾವುದೇ ಜಾತಿಗೆ ಸೇರಿದ್ರು ಸಹ, ಈಗ ನಿಮ್ಗೆ ಹೇಳ್ತೇನೆ, ಇಷ್ಟು ದಿವಸ ಈಗ ತಗೊಂಡಿದ್ದಾರಲ್ಲ,
ಯಾವ ಸರ್ಟಿಫಿಕೇಟ್ ಇತ್ತಪ್ಪ ನಿಮ್ದೆಲ್ಲ? ಇಷ್ಟು ದಿವಸ ಯಾವ ಸರ್ಟಿಫಿಕೇಟ್ ತಗೊಂಡಿದ್ರಿ? ಈಗ ತಳವಾರ ಒಂದ್ಸಾರಿ ST ಅಂತ ಡಿಕ್ಲೇರ್ ಆದ ತಕ್ಷಣನೇ ತಿದ್ದುಪಡಿ ಮಾಡ್ತೀರಾ? ಸೊ ನಾನು ಇಷ್ಟೇ ಹೇಳ್ತೇನೆ, ನಿಮಗೆ ಕಾನೂನಿನಲ್ಲಿ ರೆಕಮೆಂಡ್ ಆಗಿದ್ರೆ ನಾನು ನಿಮ್ ಪರವಾಗಿ ನಿಲ್ತೇನೆ. ಹೀಗೆ ಆಗಿದ್ರೆ ನಿಮ್ಮ ಗುಲ್ಬರ್ಗಾಗೆ ಬಂದರಲ್ಲ ಪ್ರಧಾನಮಂತ್ರಿಗಳು ಮೋದಿಯವರು, ಇಲ್ಲಿ ಹೇಳಿಕೆ ಕೊಟ್ಟೋಗಿರ್ಲಿಲ್ಲ ನಿಮ್ಮನ್ನ ST ಸೇರಿಸ್ತೀವಿ ಅಂತ ಹೇಳಿ? ಯಾಕ್ರಿ ಸೇರಿಸ್ಲಿಲ್ಲ? ಸೇರಿಸ್ತೀವಿ ಅಂತ ಹೇಳಬೇಕಾದ್ರೆ ನೀವಿನ್ನ ST ಆಗಿಲ್ಲ ಅನ್ನೋದ್ರ ಇಂಡಿಕೇಶನ್ ಅಲ್ವಾ? ಇಲ್ಲಿ ಒಂದು ನಿಮಿಷ, ನಾನೇ ಈಗ ನಿಮ್ಮ ಇನ್ನೊಂದ್ಸಾರಿ ಕ್ಲಾರಿಫೈ ಮಾಡಿ. 1985ರಿಂದ ಇದು ಇಶ್ಯೂ ಇರುವಂಥದ್ದು, 2 ಇನ್ಸ್ಟಾಲ್ಮೆಂಟ್. ಆ ಸಿನಾನಿಮಸ್ ನೇಮ್ಸ್ ಆಫ್ ನಾಯಕ, ಅದು ವಾಲ್ಮೀಕಿ ಅಂತ ಆಗ್ಲಿ, ತಳವಾರ್ ಅಂತ ಆಗ್ಲಿ, ಮತ್ತೊಂದಾಗ್ಲಿ, ಇದು ಇಟ್ ಇಸ್ ಎ ಸಿನಾನಿಮಸ್ ನೇಮ್, ಪರ್ಯಾಯ ಪದ ನಾಯಕ ಸಮಾಜಕ್ಕೆ ಸಂಬಂಧಪಟ್ಟಿರೋ. ಕೆಲವು ಕಡೆ ತಳವಾರ್ ಅಂತ ಹೇಳಿ ಬೇರೆ ಬೇರೆ ಉಪ್ಪಾರ ಸಮಾಜದವರು ಇದ್ದಾರೆ, ದಲಿತರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಹಾಗಂತೇಳಿ ಅವ್ರಿಗೂ ತಳವಾರ್ ಅಂತ ಹೇಳಿ ST ಸರ್ಟಿಫಿಕೇಟ್ ಕೊಡಕ್ ಬರುತ್ತಾ? ದಯಮಾಡಿ ಹೇಳಿ. ಜನರಲಿ ಒಂದು ರೆಕಮೆಂಡ್ ಆಗಲಿ ರಾಜ್ಯ ಸರ್ಕಾರದ, ಯಾರೆಲ್ಲ ಯಾವುದೇ ಜಾತಿಯವರಾಗ್ಲಿ ತಳವಾರ ಅಂತ ಇದ್ರೆ ಅವರಿಗೆ ST ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಲೆಟ್ ದರ್ ಬಿ ಎ ರಿಪೋರ್ಟ್ ಫ್ರಮ್ ದ ಗವರ್ಮೆಂಟ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರ, ಕಳಿಸ್ಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಅಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ಲಿ. ನಾನು ಸ್ಪಷ್ಟಪಡಿಸ್ತೇನೆ, ಈ ವೇದಿಕೆಯಲ್ಲಿ ಇರೋರು ನಾವು ಯಾರು ಸಹ ತಳವಾರ್ ಅನ್ನುವಂತ ಜಾತಿಯ ಸರ್ಟಿಫಿಕೇಟ್ ವಿರೋಧಿಗಳಲ್ಲ. ಆದ್ರೆ ಯಾರು ಸುಳ್ಳಾಗಿ ತೆಗೆದುಕೊಳ್ತಾ ಇದ್ದಾರೆ ತಳವಾರ್ ಅಂತ ಹೇಳಿ, ಕಾನೂನಿಗೆ ವಿರುದ್ಧವಾಗಿ ತೆಗೆದುಕೊಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ವಿರೋಧ ಇದೆ. ನೀವು ಅಧಿಕೃತವಾಗಿ ನಮ್ಮೊಟ್ಟಿಗೆ ಬರ್ತೀರಾ, ಬನ್ನಿ, ನಾವು ನಿಮ್ ಜೊತೆಯಲ್ಲಿ ನಿಲ್ತೇವೆ. ಕಾನೂನಾತ್ಮಕವಾಗಿ ಏನಾದ್ರೂ ಸಲಹೆ ಬೇಕಾ, ನಾನು ಕೊಡೋದಕ್ಕೆ ಸಿದ್ಧಿದ್ದೇನೆ. ರಾಜಕೀಯವಾಗಿ ಏನಾದ್ರೂ ಸಲಹೆ ಕೊಡಬೇಕಾ, ಕೊಡೋದಕ್ಕೆ ಸಿದ್ಧಿದ್ದೇನೆ. ನಾನು ಇನ್ಫ್ಯಾಕ್ಟ್ ಸಾರ್ವಜನಿಕವಾಗಿ ಮತ್ತು ಸದನದಲ್ಲಿ ಅನೇಕ ಸಾರಿ ಹೇಳಿದ್ದೇನೆ. ಈಗ ಉದಾಹರಣೆಗೆ ದೋಬಿ ಸಮಾಜ, ನಾಯಿಂದ ಸಮಾಜದವರು, ಅವರು ನಮ್ಮೆಲ್ಲರ ಸೇವೆ ಮಾಡ್ತಾರೆ. ಮದುವೆ ಮುಂಜಿಗೆ ಬರ್ತಾರೆ, ವಾದ್ಯ ಓದಿಸ್ತಾರೆ, ನಮಗೆ ಕಟಿಂಗ್ ಮಾಡ್ತಾರೆ, ಅನೇಕ ಸೇವೆಗಳನ್ನ ಮಾಡ್ತಾರೆ. ಅರೆ ಪಾಪ ಅವ್ರ ಎದುರು ಬಂದ್ರೆ ಅವರನ್ನು ಯಾವ ರೀತಿ ನಾವು ಅಂದ್ಕೊಳ್ತೀವಿ ಇವತ್ತಿಗೂ ಸಹ, ಅದು ಅನ್ಟಚಬಿಲಿಟಿ. ನೋಡಪ್ಪ ಇದು ಒಂದ್ ರೀತಿ ಸರಿ ಇಲ್ಲ, ಇವತ್ತು ಅಪರೇಷಕನ ಅದು ಇದು ಅಂತ ಹಾಳು ಮುಳು ಅಂತ ಹೇಳ್ತಾರೆ. ನಾನು ಅದನ್ನ ಪದ ಬಳಸಿ ಅವರಿಗೆ ಇದನ್ನ ಮಾಡಕ್ ಹೋಗುದಿಲ್ಲ. ನಾನು ಅನೇಕ ಸಾರಿ ಹೇಳಿದ್ದೇನೆ, ರೆಕಾರ್ಡ್ಗೆ ಹೇಳಿದ್ದೇನೆ, ಸಿದ್ದರಾಮಯ್ಯನವರಿಗೆ ಒಂದು 10 ಸಾರಿ ಹೇಳಿದ್ದೇನೆ, ನಮ್ಮದೇನು ಅಪ್ಪನ ಸೊತ್ತಲ್ಲಪ್ಪ ರಿಸರ್ವೇಶನ್, ಅವ್ರಿಗೂ ಮಾಡಿ, SCಗೆ ಸೇರಿಸಿ. STಗೆ ಎಲಿಜಿಬಿಲಿಟಿ ಇದೆಯಾ, ಯಾರಿದ್ದಾರೆ ಅವ್ರು ಸೇರಿಸಿ. ಸೊ ನಾವು ಯಾರು ಸಹ ಸಂವಿಧಾನ ವಿರೋಧಿಗಳಲ್ಲ ಅಥವಾ ಯಾವುದೇ ಜಾತಿಯ ವಿರೋಧಿಗಳಲ್ಲ. ಮಹರ್ಷಿ ವಾಲ್ಮೀಕಿ ನಮ್ಮ ಮುತ್ತಾತ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ ಸಮ ಸಮಾಜಕ್ಕೆ, ಅದನ್ನೇ ಗಾಂಧೀಜಿಯವರು ರಾಮರಾಜ್ಯ ಅಂದಿದ್ದು. ಈ ರಾಮರಾಜ್ಯದ ಪರಿಕಲ್ಪನೆ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಯಾರಾದ್ರೂ ಕೊಟ್ಟಿದ್ರೆ ಅದು ಮಹರ್ಷಿ ವಾಲ್ಮೀಕಿ. ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋಂಥವ್ರು ನಾವು ಯಾರ ವಿರೋಧಿಗಳಲ್ಲ. ಯಾರು ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾರೋ, ಸರ್ಟಿಫಿಕೇಟ್ಸ್ ತಗೊಳ್ತಾರೋ ಅವರು ವಿರೋಧಿಗಳು. ಅವ್ರಿಗೂ ಸಹಾಯ ಬೇಕಾ ಕಾನೂನಿನ ಚೌಕಟ್ಟಿನಲ್ಲಿ? ಅವ್ರಿಗೆ ಏನಾದ್ರೂ ಮೇನ್ ಸ್ಟ್ರೀಮ್ ಬರ್ಬೇಕಾದ್ರೆ ನಮ್ಮ ಕೈಲಾಗದನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ತೊಡೆ ತಟ್ಟಕ್ ಹೋಗ್ಬೇಡಿಯಪ್ಪ, ನಮ್ಮ ವಿರುದ್ಧ ಜಗಳ ಆಡಕ್ ಹೋಗ್ಬೇಡಿಯಪ್ಪ. ಸೊ ರಾಜ್ಯ ಸರ್ಕಾರಗಳು ಈ ಜಗಳಗಳನ್ನು ನೋಡಿ ಖುಷಿ ಪಡೋದು ಬೇಡ. ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಇದು ಪರಿಹಾರ ಮಾಡಿ. ನಾನೇ ಹೇಳಿದ್ದೇನೆ ಮೊನ್ನೆ, ಲಾಸ್ಟ್ ವೀಕ್, ನಾನು ಗುಲ್ಬರ್ಗಾದಿಂದ ಹೋದ ಮೇಲೆ, ಯಾವ ತಳವಾರ್ ಅನ್ನುವಂಥದ್ದನ್ನ OBC ಇಂದ ತೆಗೆದಿದ್ದೀರಲ್ಲ, ಸ್ಪೆಸಿಫೈ ಮಾಡಿಯಪ್ಪ, ಮತ್ತೆ ಆಡ್ ಮಾಡಿ
ತಳವಾರ ಈ ಪರ್ಯಾಯ ಪದ ಅನ್ನುವಂಥವ್ರು ಎಸ್ಟಿಗೆ ಬರ್ತಾರೆ, ಈ ಪರ್ಯಾಯ ಪದ ಅಲ್ದೇ ಇರುವಂತವ್ರು OBC-ನಲ್ಲಿ ಬರ್ತಾರೆ ಅನ್ನೋದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳಿ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ಚೀಫ್ ಸೆಕ್ರೆಟರಿ ತುಳಸಿ ಭೀಮನೇನೆ ಅಂತದ್ದು ಅವ್ರಿಗೂ ಸಹ ನಾನೇ ಸ್ವತಃ ಮಾತನಾಡಿದ್ದೆ, ಮಂತ್ರಿಗಳಿಗೆ ಮಾತನಾಡಿದ್ದೆ, ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದೆ, DC-ಗಳು ಸಂಬಂಧಪಟ್ಟಂತ ಅಧಿಕಾರಿಗಳು. ಹೈಕೋರ್ಟ್ ಅಲ್ಲಿ ಅನೇಕ ಈಗ ಕೇಸಲ್ಲಿ ಎಷ್ಟು ಸಾವಿರನಪ್ಪ 45,000 ಫೇಕ್ ಸರ್ಟಿಫಿಕೇಟ್ಸ್ ಅನ್ನ ಹೈಕೋರ್ಟ್ ಅಲ್ಲಿ ರಿಟ್ ಅಲ್ಲಿ ಹಾಕಿದ್ದಾರೆ. ಹೈಕೋರ್ಟ್ನವರು ಆದೇಶ ಮಾಡಿದ್ದಾರೆ ರಿಪೋರ್ಟ್ ಕೊಡಿ ಅಂತ ಹೇಳಿ, ಕ್ರಮ ಜರುಗಿಸಿ ಅಂತ ಹೇಳಿ ರಾಜ್ಯ ಸರ್ಕಾರ DC-ಗಳಿಗೆ ಆದೇಶ ಮಾಡಿದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನಾವು ಅವರ ವಿರೋಧಿಗಳಲ್ಲ, ಅವರು ನಮ್ಮ ಅಣ್ಣ ತಮ್ಮಂದರು. ಅವರು ಈ ನಮ್ಮ ಜೊತೆಗೆ ಮೈನ್ ಸ್ಟ್ರೀಮ್ಗೆ ಬರುವಂತದಕ್ಕೆ ಕಾನೂನಾತ್ಮಕವಾಗಿ ಏನಾದ್ರು ಇದ್ರೆ ಅದ್ರ ಹೋರಾಟ ಮಾಡಿ ನಮ್ಮ ಜೊತೆಗೆ ಬಂದ್ರೆ ನಾವ್ 7% ಇರೋದು 10 ಆಗ್ಬೋದು, 15 ಆಗ್ಬೋದು, ವಿ ವಿಲ್ ಬಿ ವೆರಿ ಹ್ಯಾಪಿ. ಆದ್ರೆ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಪಂಚಾಯತಿಗೋ ಉದ್ಯೋಗಕ್ಕೋ ಶಿಕ್ಷಣಕ್ಕೋ ಯಾರು ಅರ್ಹರಿದ್ದಾರೋ, ಈಗ ಮೊನ್ನೆವರೆಗೂ ಸಹ ನೀವೇನಂತ ತಗೊಂಡಿದ್ದೀರಿ, ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ತಗೊಂಡಿದ್ದೀರಿ, ಉದ್ಯೋಗ ಸೇರ್ಕೊಂಡಿದ್ದೀರಿ, ಈಗ ಪ್ರಮೋಷನ್ಗೆ SC ಸರ್ಟಿಫಿಕೇಟ್ ತಗೊಂಡೋದ್ರೆ ಏನಾಗ್ಬೋದು, ಸ್ವಲ್ಪ ದಿವಸ ತಳ್ಬೋದು, ಸ್ಟೇ ತಗೊಂಡು ಮತ್ತೊಂದು ತಗೊಂಡು.